ಇದು ಕೂಡ ಒಂದು BBA ಕ್ವಶನ್ ಪೇಪರ್ BCA ಬ್ಯಾಂಗ್ಳೂರ್ ಸಿಟಿ ಯೂನಿವರ್ಸಿಟಿಗೆ ಇರುವಂತ ಕ್ವಶನ್ ಸ್ಕ್ಯೂನೆಸ್ ಅಲ್ಲಿ 2014 ಕ್ವಶನ್ ಪೇಪರ್. ಕ್ಯಾಲ್ಕುಲೇಟ್ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಫ್ರಮ್ ದ ಫಾಲೋಯಿಂಗ್ ಡಾಟಾ ಅಂತ ಇದೆ. ಸೊ 10 to 20 ಇಂದ 80 to 90 ವರೆಗೂ ಇದೆ. 80 to 90 ವರೆಗೂ, 10 to 20, 20 to 30, 30 to 40, 40 to 50, 50 to 60, 60 to 70, 70 to 80, 80 to 90. Frequency number of persons 12, 18, 35, 42, 50, 45, 20, 8. ಇಷ್ಟೇನಪ್ಪ ಕ್ವಶನ್. ಇದು ಕ್ವಶನ್ ಬೇಕಾಗಿಲ್ಲ, ಡಿಸ್ಪ್ಲೇ ಮಾಡೋ ಅವಶ್ಯಕತೆನೂ ಇಲ್ಲ. ಕ್ಯಾಲ್ಕುಲೇಟ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್, ಕಾರ್ಲ್ ಪಿಯರ್ಸನ್ ಸ್ಕ್ಯೂನೆಸ್ ಅಂತ ಡಾಟಾ ಕೊಟ್ಟಿದ್ದಾರೆ. ಈಗ ನಾವೇನ್ ಮಾಡ್ಬೇಕು, ಫಸ್ಟ್ ಮೀನ್ ಕ್ಯಾಲ್ಕುಲೇಟ್ ಮಾಡ್ಬೇಕು. ಮೀನ್ ಹೆಂಗ್ ಮಾಡೋದು, ಫಾರ್ಮುಲಾ ಹಾಕೊಳ್ಳಿ ಫಸ್ಟ್. ಹೌದಾ, ಮೀನ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಸಮೇಷನ್ FT ಡ್ಯಾಶ್ ಡಿವೈಡೆಡ್ ಬೈ n ಇಂಟು ಸಿ ಅಂತ ಮಾಡಬೇಕು. ಇದನ್ನ ಮಾಡಬೇಕಾದ್ರೆ ಫಸ್ಟ್ ನಮಗೆ ಮಿಡ್ ವ್ಯಾಲ್ಯೂ ಬೇಕು. 10 plus 20 divided by 2 ಅಂದ್ರೆ 15. ಇದು 25, 35, 45, 55, 65, 75, 85. ಕರೆಕ್ಟಾ? 1, 2, 3, 4, 5, 6, 7, 8 ಬರ್ತಾ ಇದೆ. ಫಸ್ಟ್ 4, ಲಾಸ್ಟ್ 4 ಅಂದ್ರೆ ಮಧ್ಯದಲ್ಲಿ ಬರೋದು ಯಾವ್ದು, 45 ಮತ್ತೆ 55. ನಿಮ್ಗೆ ಯಾವ್ದು ಬೇಕೋ ಅದು ತಗೊಳ್ಳಿ. ಯಾವ್ದು ಬೇಕು? 55 ತಗೋತೀರಾ? ಓಕೆ, 55 ಅಂತ ಅನ್ಕೋಣ. ನೋಡಿ, 15 ನಲ್ಲಿ 55 ಹೋದ್ರೆ -40, -30, -20, -10, 0, +10, 20, 30. FD ಡ್ಯಾಶ್ ಮಾಡಿದ್ರೆ ಎಲ್ಲ 10 ಕಡಿಮೆ ಇದೆ, ಎಲ್ಲ ನಂಬರ್ಸ್ ಡಿವೈಡೆಡ್ ಬೈ 10 ಮಾಡಿದ್ರೆ -4, -3, -2, 1, 2, 3. ಈಗ FD ಡ್ಯಾಶ್, ಎಫ್ ಇಂದ ಡಿ ಡ್ಯಾಶ್ ನ ಮಲ್ಟಿಪ್ಲೈ ಮಾಡಿದ್ರೆ 12 4 48 ಮೈನಸ್ 18 3 54. ಕರೆಕ್ಟ್ ಅಲ್ವಾ? 35 70, ಇದು 42, ಇದು 0, 45, 40, 8 24. ಈಗ ಫಸ್ಟ್ ಪ್ಲಸ್ ಎಲ್ಲ ಟೋಟಲ್ ಮಾಡೋಣ. ಟೋಟಲ್ ಮಾಡಿದ್ರೆ 109, ಇದು 10, 14, 1 carries, 12, 17, 21. ಕರೆಕ್ಟ್ ಅಲ್ವಾ? 5, 105. ಕರೆಕ್ಟ್ ಅಲ್ವಾ? -105 ಬರುತ್ತೆ. ಹಾಗೆ ಡಿ ಡ್ಯಾಶ್ ಸ್ಕ್ವೇರ್ ಮಾಡೋಣ. ಡಿ ಡ್ಯಾಶ್ ಅಂದ್ರೆ ಇದು ಸ್ಕ್ವೇರ್ ಮಾಡಬೇಕು. 4 4s are 16, 3 3s are 9, 4 1 0 1 4 9. FD ಡ್ಯಾಶ್ ಸ್ಕ್ವೇರ್ ಮಾಡೋಣ. ಇದು ಇಂಟು ಇದು 12 ಇಂಟು 16 ಎಷ್ಟು ಬರುತ್ತೆ ಹೇಳಮ್ಮ? 192. 18 ಇಂಟು 9 162. 35 ಇಂಟು 4 140. 42 1s are 42. 50 ಇಂಟು 0 45 1s are 45. ಇದು 80. ಇದು 8 9s are 70. ಇದನ್ನು ಟೋಟಲ್ ಮಾಡಿ. ಇದು ಮಾಡಿದ್ರೆ 7 9 11 13 16 20 24 24 28 34 733. ಕರೆಕ್ಟ್ ಅಲ್ವಾ? ಈಗ ಫಸ್ಟ್ ಮೀನಿಗೆ ಬರೋಣ. ಮೀನಲ್ಲಿ ಅಸ್ಯೂಮ್ಡ್ ಮೀನ್ ಎಷ್ಟು ಅಂತ ಅಂದ್ಕೊಂಡಿದೀವಿ? 5. FD ಡ್ಯಾಶ್ ಎಷ್ಟಿದೆ? -105 ಡಿವೈಡೆಡ್ ಬೈ n ಎಷ್ಟಿದೆ ಹೇಳಿ? 230 divided by 230. Difference in the class interval is 10. ಈಗ 55 ಮೈನಸ್, ಯಾಕೆಂದ್ರೆ ಯಾವಾಗಲೂ ಅಷ್ಟೇ ಇಲ್ಲಿ ಮೈನಸ್ ಇದ್ರೆ ಪ್ಲಸ್ ಇಂಟು ಮೈನಸ್ ಮೈನಸ್ ಬರುತ್ತೆ. ನೋಡಿ 105 divided by 230
ಇಂಟು 10 4.56 ಅಲ್ಲಿಗೆ 50.44 ಸಾರಿ 50.44 ಮೀನ್ ಬಂತೇನಮ್ಮ ಬಂತು. ಈಗ ಮೋಡ್ಗೆ ಬರೋಣ. ಮೋಡ್ಗೆ ಬಂದ್ರೆ ಫ್ರೀಕ್ವೆನ್ಸಿನಲ್ಲಿ ಹೈಯೆಸ್ಟ್ ಇರೋದು 50, ಅದಕ್ಕೆ ಸಂಬಂಧಪಟ್ಟಿರೋದು 50 to 60. ಇದನ್ನ F1, F0, F2. ನಿಮ್ಗೆ ಮೋಡ್ ಕ್ಯಾಲ್ಕುಲೇಟ್ ಮಾಡೋದು ತುಂಬಾ ಈಸಿ, ಕರೆಕ್ಟಾ? ಈಗ ಯಾವ್ದಿದೆ 50 ಬರ್ತಾ ಇದೆ. F1 ಬಂದು 50 minus 42, 2 into 42 minus 2 into 50, 42 minus 45 into 10. 50 plus 8 divided by 100ರಲ್ಲಿ 87 ಹೋದ್ರೆ 87 ಹೋದ್ರೆ 13. ಕರೆಕ್ಟ್ ಅಲ್ವಾ? ಈಗ 50 plus 8 by 13 into 10. 8 by 13 into 10. 6.15. ಅಲ್ಲಿಗೆ 56.15 is the mode. ಕರೆಕ್ಟ್ ಅಲ್ವಾ? ಈಗ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮಾಡೋಣ. FD dash ಸ್ಕ್ವೇರ್ ಬಂದು 733 divided by 230. FD dash ಬಂದು -105 divided by 230 whole square whole root into 10 into CL ಇದು. ಈಗ 733 divided by 230 3.19. 105 divided by 230 is 0.456 into same 0.21. ಕರೆಕ್ಟ್ ಅಮ್ಮ? into 10. ಈಗ 3.18 ಅಲ್ಲಿ 19 ಅಲ್ಲಿ 0.21 ಹೋದ್ರೆ 2.98, ಅದಕ್ಕೆ ಸ್ಕ್ವೇರ್ ರೂಟ್ ಬಿಡಿಸಿದ್ರೆ 1.72 ಬರುತ್ತೆ. ಇಂಟು 10 ಮಾಡಿದ್ರೆ 17.20 ಬರುತ್ತೆ. ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಎ ಸ್ಕ್ಯೂನೆಸ್. ಅರ್ಥ ಆಯ್ತೇನಮ್ಮ? ಕ್ಲಿಯರ್ ಆಯ್ತಾ? ಸ್ಕ್ಯೂನೆಸ್ ಬಂತಾ? ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂತು. ಈಗ ಸ್ಕ್ಯೂನೆಸ್ ಮಾಡಬೇಕು. ಮೀನ್ ಈಸ್ 50.44, ಮೋಡ್ ಈಸ್ 56.15 divided by 17.20. ಈಗ 1 7 5 5.71 17.20 5.71 17.20 0.16. correct ಏನಮ್ಮ? 0.16 is the answer. 0.30 ಯಾಕಮ್ಮ? 5.71 divided by 17.2 0.33. correct. ಸಿಕ್ಕಿದ ಶರ್ಟ್ ಯಾಕೆ ಇಲ್ಲಿ ಬಂದಿದೆ? ಅಲ್ಲಿ ಮೇಲೆ ಓಕೆ, ಕ್ಲಿಯರ್ ಆಯ್ತಮ್ಮ?